ಕರ್ತನಲ್ಲಿ ಪ್ರೀತಿಯ ಆಸ್ರೆ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ಸಂಚಿಕೆಗಳಾಗಿ ವಾಕ್ಯದ ಒಂದು ಸರಿಯಾದ ಬೋಧನೆ ಕೊಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಅನೇಕರು ಇದರ ಆಶೀರ್ವಾದ ಹೊಂದಿಕೊಂಡಿದ್ದೀರಾ. ಕಳೆದ ಸಂಚಿಕೆಯಿಂದ ಅನೇಕ ವಿಷಯಗಳನ್ನು ನಮಗೆ ಕಲಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಿಂದ ನಾವು ಭಾಳಷ್ಟು ವಿಷಯವನ್ನು ನಾವು ಏದೇನ್ ತೋಟದಲ್ಲಿ ಆದಂಥ ಸನ್ನಿವೇಶಗಳು ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಜೀವವೃಕ್ಷದ ಕುರಿತಾಗಿ 2 ಎಪಿಸೋಡ್ಗಳಲ್ಲಿ ನಾವು ನೀವು ಹೇಳಿಕೊಟ್ಟ ಇವತ್ತು ಆದಾಮ ಹವ್ವರು ಯೇಸು ಸ್ವಾಮಿ ಅದು ದೇವರು ಹೇಳಿದಂಥ ಒಂದು ಮಾತನ್ನು ಮೀರಿ, ಒಂದು ಸಣ್ಣ ಮಾತನ್ನು ಮೀರಿ ಹಣ್ಣನ್ನು ತಿಂದರು. ಇವತ್ತು ಲೋಕದಲ್ಲಿ ಶಾಶ್ವತವಾದಂಥ ಪಾಪ ಅಥವಾ ಶಾಪ ಲೋಕದ ಮೇಲೆ ಬಂತು. ಆ ಒಂದು ಸಣ್ಣ ಒಂದು ಪಾಪ ಇಷ್ಟು ದೊಡ್ಡ ಪರಿಣಾಮ ಬೀಳಲಿಕ್ಕೆ ಸಾಧ್ಯವಾಯಿತಾ ಹೇಳ್ಬೋದು? ನಾವು ಮೊದಲು ಅದರಲ್ಲಿ ತಿಳಿದುಕೊಳ್ಬೇಕಾಗಿರುವಂಥ ವಿಷಯ, ಅದೊಂದು ಸಣ್ಣ ಪಾಪ ಅಲ್ಲ ಎಂಬುದನ್ನು. ಈಗ ನಾವು ಆ ಒಂದು ಹಣ್ಣಿನ ಬೆಲೆ ಎಷ್ಟು ಎಂಬುದು ಮುಖ್ಯ ಅಲ್ಲ, ಅಥವಾ ಆ ಹಣ್ಣು ಯಾವ ಮರದ ಹಣ್ಣು, ಎಷ್ಟು ಬೆಲೆ ಬಾಳುವಂಥ ಮರದ ಹಣ್ಣು, ಅದು ಕೂಡ ಅಲ್ಲಿ ಮುಖ್ಯವಲ್ಲ. ದೇವರ ಮಾತನ್ನು ಮೀರಿದ್ದಾರೆ ಎಂಬುದೇ ಮುಖ್ಯ. ಈಗ ನೋಡಿ, ದೇವರ ವಾಕ್ಯದಲ್ಲಿ ಯೇಸುವನ್ನು ಹೇಳಿದ್ದಾರೆ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೆ ಕೂಡ ಏನು ಮಾಡಬೇಕಾಗ್ತದೆ? ದೇವರ ನ್ಯಾಯ ತೀರ್ಪು ಆತನ ಮೇಲೆ ಬರ್ತದೆ, ಅಥವಾ ದೇವರ ಮುಂದೆ ಲೆಕ್ಕ ಕೊಡಬೇಕಾಗ್ತದೆ ಅಂತ ನಮಗೆ 12ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ನಾವು ಸಣ್ಣದು ಅಂತ ಭಾವಿಸುವಂಥದ್ದೇ ಅನೇಕ ಬಾರಿ ದೊಡ್ಡದಾಗಿರ್ತದೆ. ನೋಡಿ, ಅನೇಕರಿಗೆ ಕೊಲೆ ಮಾಡುವುದು ಅಂತೇಳಿದರೆ ಅದು ಸಣ್ಣ ವಿಷಯವೇ ಆಗಿರ್ತದೆ. ಯಾಕಂತೇಳಿದರೆ ಅವರಿಗೆ ಅದೊಂದು ಬಿಸ್ನೆಸ್ ಆಗಿರ್ತದೆ. ಸುಪಾರಿ ತೊಗೊಂಡು ಜನರನ್ನು ಕೊಲೆ ಮಾಡೋದು, ಅವರಿಗೆ ಹೇಗಾದರೂ ಅವರಿಗೆ ಸಂಪಾದನೆ ಮಾಡಬೇಕು. ಇನ್ನು ಅನೇಕರಿಗೆ ಸುಳ್ಳು ಹೇಳುವುದು ಅಂತೇಳಿದರೆ ಅದೊಂದು ಸಣ್ಣ ವಿಷಯನೇ, ಅದೇನು ಅವರಿಗೆ ದೊಡ್ಡ ವಿಷಯ ಅಂತ ಕಾಣಲ್ಲ. ಈಗ ಸುಳ್ಳು ಹೇಳದಂಥ ಅಥವಾ ದೇವರನ್ನು ಭಯಪಡುವಂಥ, ದೇವರ ಮಾರ್ಗದಲ್ಲಿ ನಡೆಯುವಂಥ ಅವರಿಗೆ ಅದೊಂದು ಡೇಂಜರ್ ವಿಷಯವಾಗಿ ಕಂಡರೂ ಕೂಡ ಸುಳ್ಳು ಹೇಳುವವರಿಗೆ ಅದೊಂದು ವಿಷಯವಾಗಿ ಕಾಣಲ್ಲ. ಇನ್ನು ಅತ್ಯಾಚಾರ, ವ್ಯಭಿಚಾರ ಇವೆಲ್ಲ ತಪ್ಪು ಅಂತ ಎಲ್ಲರಿಗೂ ಗೊತ್ತಿದ್ದರೂ ಅದರಲ್ಲಿ ತೊಡಗಿಸಿಕೊಂಡವರಿಗೆ ಅದು ತಪ್ಪು ಅಂತ ಕಾಣಲ್ಲ, ಅಥವಾ ಇದು ಸಣ್ಣ ವಿಷಯ, ಇದೊಂದು ಸಣ್ಣ ವಿಷಯ. ಬಿಸ್ನೆಸ್ಸಲ್ಲಿ ಕಲೆಬರಕೆ ಮಾಡುವವರಿಗೆ, ಅಥವಾ ಏನು ತಾವು ಮಾರಾಟ ಮಾಡುವಂಥ ವಸ್ತುಗಳಲ್ಲಿ ಮಾರಕವಾದಂಥ ಕೆಲವು ವಸ್ತುಗಳನ್ನೇ ಕಲಬರಕೆ ಮಾಡ್ತಾರೆ ಈ ದಿವಸ. ಯಾಕಂತೇಳಿದರೆ ಲಾಭಕ್ಕೋಸ್ಕರ, ಆದರೆ ಅವರಿಗೆ ಅದು ದೊಡ್ಡದು ಅಂತ ಕಾಣಲ್ಲ. ಇದು ಸಣ್ಣ, ಏನು ನಮಗೆ ಉಪಜೀವನಕ್ಕೆ ಬೇಕಲ್ಲ, ಅದನ್ನು ಒರಿಜಿನಲ್ ಮಾರಿದರೆ ಲಾಭ ಕಡಿಮೆ. ಈ ಸ್ವಲ್ಪ ಏನಾದರೂ ಬೆರಕೆ ಮಾಡಿದರೆ ಏನಾಗ್ತದೆ? ಕಲಬೆರಕೆ ಮಾಡಿದರೆ ನನಗೆ ಸ್ವಲ್ಪ ಲಾಭ ಸಿಗ್ತದೆ. ನೋಡಿ, ಅದೊಂದು ದೊಡ್ಡ, ಅದರಲ್ಲಿ ಆ ಕಲಬೆರಕೆ ಮಾಡುವಂಥ ವಸ್ತು ಕೆಲವೊಮ್ಮೆ ಅದು ವಿಷ ಪದಾರ್ಥವೇ ಆಗಿರ್ತದೆ. ತಕ್ಷಣವೇ ಸಾಯಿಸದಿದ್ದರೂ 10 ವರ್ಷ ಬದುಕತಕ್ಕಂಥ ಮನುಷ್ಯ 5 ವರ್ಷದಲ್ಲಿ ಸಾಯ್ತಾನೆ. ಸ್ಲೋ ಪಾಯ್ಸನ್ ಅಂತ ಹೇಳ್ತಾರೆ. ಆದರೆ ಅದೇ ನಾವು ಆ ಏದೇನ್ ತೋಟಕ್ಕೆ ಬರುವಾಗ ಅಲ್ಲಿ ನಮಗೆ ಸಣ್ಣದು ಅಂತ ಕಂಡರೂ ಕೂಡ ಅದರ ಹಿಂದೆ ಇರುವಂಥ ದೇವರ ವಾಕ್ಯ ಮತ್ತು ಉಲ್ಲಂಘನೆಯ ವಿಷಯ ಎಷ್ಟು ದೊಡ್ಡದು ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಈಗ ದೇವರು ಸ್ಪಷ್ಟವಾಗಿ ಹೇಳಿದರು, ಆ ಒಳ್ಳೆಯದು ಕೆಟ್ಟದರ ಅರುಹನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು, ಉಳಿದಿದ್ದನ್ನು ಯಥೇಚ್ಛವಾಗಿ ಇನ್ಕ್ಲೂಡಿಂಗ್ ಜೀವವೃಕ್ಷ ಅದರ ಹಣ್ಣನ್ನು ಕೂಡ ನೀವು ತಿನ್ಬೋದು. ದೇವರು ಅದನ್ನು ತಿನ್ಬೇಡ್ರಿ ಅಂತ ಹೇಳಲಿಲ್ಲ. ಅಷ್ಟೆಲ್ಲ ಅಲ್ಲಿ ಎಷ್ಟು ನೂರಾರು ಸಾವಿರಾರು ಮರಗಳು ಎಷ್ಟು ಮರಗಳಿದ್ದವೋ ನಮಗೆ ಗೊತ್ತಿಲ್ಲ. ಅಷ್ಟೆಲ್ಲ ಮರಗಳ ಹಣ್ಣು ಇದ್ದರೂ ಕೂಡ ದೇವರು ಇದನ್ನು ಮುಟ್ಟಬೇಡ್ರಿ ಅಥವಾ ಅದನ್ನು ತಿನ್ನಬೇಡ್ರಿ ಅಂತ ಹೇಳಿದ್ದಾರೆ. ಮುಟ್ಟಬೇಡ್ರಿ ಅಂತಲ್ಲ, ತಿನ್ನಬೇಡ್ರಿ ಅಂತ ಹೇಳಿದ್ದಾರೆ. ಅದನ್ನೇ ಅವರು ತಿಂದಿದ್ದಾರೆ. ಈಗ ಸೃಷ್ಟಿಕರ್ತನಾದ ದೇವರ ಮಾತನ್ನು ಅವರು ನೇರವಾಗಿ ಫೇಸ್ ಟು ಫೇಸ್ ಎದುರಿಸಿದ್ದಾರೆ ಅಂತ ಆಯಿತು. ದೇವರೇ ನೇರವಾಗಿ ಅವರ ಮುಖಾಮುಖಿಯಾಗಿ ಹೇಳಿದಂಥ ಮಾತು, ಸೃಷ್ಟಿಕರ್ತನಾದಂಥ ದೇವರು ಅವ್ರಿಗೆ ನೇರವಾಗಿ ಹೇಳಿದ ಮಾತು, ಅದನ್ನು ತಿನ್ನಬೇಡ್ರಿ. ಮತ್ತು ಅದರ ಹಿಂದೆ ಕೂಡ ದೇವರು ಹೇಳಿ, ತೋಟವನ್ನು ನೀವೇನು ಮಾಡಬೇಕು? ಕಾಯಬೇಕು. ಆದರೆ ಅವರು ತೋಟವನ್ನು ಕಾಯಲಿಲ್ಲ. ಕಾದಿರಬಹುದು, ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಕಾದಿಲ್ಲ. ತೋಟದ ಒಂದು ಕಾವಲನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ಸೈತಾನ ಸರ್ಪದೊಳಗೂ ಕೂಡ ಹೋಗಲಿಕ್ಕೆ ಬಿಡಬಾರ್ದಾಗಿತ್ತು. 2, ಸೈತಾನ ಇವರೊಂದಿಗೆ ಮಾತನಾಡುವಂಥ ಸಮಯದಲ್ಲಿ ಅವರು ಸೈತಾನ ಅಂತ ಗುರುತಿಸಿಕೊಂಡು ಆ ಸರ್ಪದಿಂದಲೂ ತೋಟದಿಂದಲೂ ಆ ಸೈತಾನನ್ನು ಹೊರಗಡೆ ಹಾಕಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಈಗ
ಸೈತಾನ ಸರ್ಪದೊಳಗೆ ಬಂದಿದ್ದು ಕೂಡ ತಪ್ಪು. ಯಾಕಂದರೆ ದೇವರ ಸೃಷ್ಟಿ ಅದು ಬರಲಿಕ್ಕೆ ಇರುವಂಥದ್ದಲ್ಲ. ಸೈತಾನ ಅದರೊಳಗೆ ಬರದ ಹಾಗೆ ಸರ್ಪದೊಳಗೆ ಬರದೇ ಇರಲಿಕ್ಕೆ ಕಾಯಬೇಕಾಗಿದ್ದು ಕೂಡ ಆದಾಮನ ಅವಳ ಜವಾಬ್ದಾರಿಯಾಗಿತ್ತು. ಈಗ ಏದೇನು ತೋಟದಲ್ಲಿ ಬಂದಿದ್ದು ಕೂಡ ತಪ್ಪು, ಬರಬಾರ್ದು. ದೇವರ ಅಧಿಕಾರ ಅಲ್ಲಿ ಹೊಸದಾಗಿ ಈಗ ಅವನಿಗೆ ಅಲ್ಲಿ ಜಾಗ ಇಲ್ಲ, ಅವನಿಗೆ ಅಲ್ಲಿ ಅನುಮತಿ ಇಲ್ಲ. ಈಗ ಅವನು ಹಳೆಯ ಓನರ್ ಅಂತ ಅಥವಾ ಹಳೆಯ ಓನರ್ ಅಂತಲ್ಲ, ಹಳೆಯ ಅಲ್ಲಿ ಉಳಿದಂಥವನು ಹಳೆ ಕಾಲದಲ್ಲಿ. ಆದರೆ ಈಗ ಅವನಿಗಿಲ್ಲ, ಅಲ್ಲಿ ಹಕ್ಕಿಲ್ಲ. ದೇವರು ಅಲ್ಲಿಂದ ಅವನನ್ನು ಹೊರಗಡೆ ಹಾಕಿದ್ದಾರೆ. ಈಗ ನಾನು ಬರ್ಬೋದು. ಆದರೆ ಆದಾಮ ಅಲ್ಲಿ ಕೂಡ ಫೇಲ್ ಆಗ್ತಾನೆ, ಆದಾಮ ಅವ್ವ ಅಲ್ಲಿ ಕೂಡ ಫೇಲ್ ಆಗ್ತಾರೆ. ಈಗ ಮುಂದೆ ಬರುವಾಗ 3ನೇ ಅಧ್ಯಾಯದಲ್ಲಿ ದೇವರು ಹೇಳಿದ ಮಾತನ್ನು ಸೈತಾನ ತಿರುಚಿ ಹೇಳ್ತಾ ಇದ್ದಾರೆ. ದೇವರು ಏನಂತ ಹೇಳ್ತಾ ಇದ್ದಾರೆ 17ನೇ ವಾಕ್ಯದಲ್ಲಿ ನೋಡ್ತೇವೆ. ಒಳ್ಳೆಯದರ ನೋಡಿ 2ನೇ ಅಧ್ಯಾಯ ಅದರ 17ನೇ ವಾಕ್ಯ. ಒಳ್ಳೆದರ ಕೆಟ್ಟದರ ಅರ್ಹವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ. ಅಲ್ಲಿ ಎಕ್ಸ್ಟ್ರಾ ಏನು ದೇವರು ಹೇಳಲಿಲ್ಲ. ನೋಡಬಾರ್ದು, ಮುಟ್ಟಬಾರ್ದು, ಅದರ ಹತ್ರ ಹೋಗಬಾರ್ದು, ಆ ಮರದ ಬುಡದಲ್ಲಿ ಕೂತ್ಕೊಳ್ಬಾರ್ದು, ಇದೇನು ಹೇಳಿರಲಿಲ್ಲ. ಆದರೆ ಅದನ್ನು ಮಾಡಬೇಕು ಅಂತ ಅರ್ಥ ಅಲ್ಲ. ಅದರ ದೇವರು ಒಂದನ್ನು ತಿನ್ನಬೇಡ ಅಂತ ಹೇಳಿದರೆ ಅದರ ಹತ್ರ ಹೋಗದಿದ್ದರೆ ಒಳ್ಳೆಯದೇ. ಮದ್ಯಪಾನ ಮಾಡಬಾರ್ದು ಅಂತ, ಮದ್ಯಪಾನ ಮಾಡಿದರೆ ಪಟ್ಟಿಗತನ ಬರ್ತದೆ, ದೇವರ ವಾಕ್ಯದಲ್ಲಿ ಹೇಳಿದುಂಟು. ಮದ್ಯಪಾನ ಮಾಡಿ ಆದರೆ ಮತ್ತಿನಿಂದ ಓಲಾಡುವವನು ಜ್ಞಾನಿಯಲ್ಲ, ವಾಕ್ಯದಲ್ಲಿ ಉಂಟು. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟ್ಟಿಗತನ ಹುಟ್ಟುತ್ತದೆ. ಮತ್ತೆ ವಾಕ್ಯ ಹೇಳ್ತದೆ, ಪವಿತ್ರಾತ್ಮ ಬರೀತಾರೆ ದೇವರನ್ನು ಸ್ತುತಿಸಿ. ಹೀಗೆ ಮದ್ಯಪಾನದ ಬಗ್ಗೆ ದೇವರ ವಾಕ್ಯದಲ್ಲಿ ವಿರೋಧವಾಗಿ ಹೇಳಿದ್ದುಂಟು. ಮದ್ಯಪಾನ ಮಾಡಬಾರ್ದು ಅಂತ ಹೇಳಿದ್ದುಂಟು. ನಾನು ಸರಾಯಿ ಅಂಗಡಿಗೆ ಹೋಗ್ಬೋದಲ್ಲ ಅಂತ ನೆನೆಸೋದು ಕೂಡ ತಪ್ಪಾಗ್ತದೆ. ಯಾಕಂತ ಹೇಳಿದರೆ ನಾನು ಸರಾಯಿ ಅಂಗಡಿಗೆ ಹೋಗಿದ್ದೇನೆ, ನನ್ನ ಫ್ರೆಂಡ್ಸ್ ಎಲ್ಲ ಕುಡಿತಾರೆ, ನಾನು ಕುಡುಕರೇ ನನ್ನ ಗೆಳೆಯರು ಅಂತ ಹೇಳಿದರೆ ನಾಳೆ ನಾನು ಕುಡಿದಿದ್ದರೂ ಕೂಡ ಕುಡುಕನಿಗೆ ಸಮಾನನೇ ಆಗಿರ್ತೇನೆ ನಾನು. ಹಂಗೆ ಅದರ ಹತ್ತಿರ ಹೋಗೋದು ಇರೋದು ಒಳ್ಳೆಯದು, ಅದೇನು ದೇವರು ಹೇಳಲಿಲ್ಲ. ಆದರೆ ಇಲ್ಲಿ ಸೈತಾನ ಬಂದು ಹೇಗೆ ಹೇಳ್ತಾ ಇದ್ದಾನೆ ನೋಡಿ, 1ನೇ ವಾಕ್ಯದಲ್ಲಿ 3ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದನು. ಸೈತಾನ ಬಂದು ಡೌಟ್ ಆಗ್ತಾ ಇದ್ದಾನೆ. ಆ ಡೌಟಿನ ಒಳಗಡೆ ಇವರು ಮೊದಲೇ ಸಿಕ್ಕಾಕೊಂಡ್ರು ನೋಡಿ. ಸೈತಾನೊಂದಿಗೆ ಮಾತಾಡಲಿಕ್ಕೆ ಹೋಗಬಾರ್ದು, ಅವನೊಂದಿಗೆ ಕಾಂಪ್ರಮೈಸಿಗೆ ಹೋಗಬಾರ್ದು, ಅವನೊಂದಿಗೆ ವ್ಯವಹಾರಕ್ಕೆ ಹೋಗಬಾರ್ದು, ಅವನೊಂದಿಗೆ ಸೇರಿ ಬಿಸ್ನೆಸ್ ಮಾಡಲಿಕ್ಕೆ ಹೋಗಬಾರ್ದು. ಅವನು ದೇವರ ವಿರೋಧಿ ಮಾತ್ರವಲ್ಲ, ಮನುಷ್ಯರ ವಿರೋಧಿ. ಅವನು ಏನಾದರೂ ಬಂದು ಮಾತಾಡಿದರೆ ಅವನು ಮನುಷ್ಯನನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಹೇಳುವನಲ್ಲ. ಅವನ ಆ ಮೂಲ ಉದ್ದೇಶವೇನಿತ್ತು, ದೇವರ ಮಕ್ಕಳಾಗಿರುವಂಥ, ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿರುವಂಥ, ದೇವರು ಯಾರಿಗೆ ದೊರೆತನ ಕೊಟ್ಟಿದ್ದಾರೋ ಆ ಮನುಷ್ಯರನ್ನು ಬೆಳೆಸಿ, ಪಾಪದಲ್ಲಿ ಬೆಳೆಸಿ ಅವ್ರನ್ನ ತನ್ನೊಂದಿಗೆ ನರಕದಲ್ಲಿ ಹಾಕಿಸ್ಬೇಕು. 2ನೇದಾಗಿ ಅವರಿಗಿದ್ದಂಥ ಅಧಿಕಾರವನ್ನು ತಾನು ನರಕಕ್ಕೆ ಹೋಗೋದ್ರೊಳಗೆ ಸ್ವಲ್ಪ ದಿನ ಆ ಅಧಿಕಾರವನ್ನು ತಾನು ಚಲಾಯಿಸಬೇಕು. ನೋಡಿ, ಮನುಷ್ಯನ ಶತ್ರು ಅವನು, ವೈರಿ ಅವನೊಂದಿಗೆ ಯಾವ ವ್ಯವಹಾರಕ್ಕೆ ಹೋಗಬಾರ್ದು. ಅವನು ತರುವಂಥ ಡೌಟ್ಗಳನ್ನು ಏನು ಸಾರಾಸಗಟ್ಟು ಅಂತ ಹೇಳ್ತಾರೆ, ಆ ರೀತಿಯಾಗಿ ಅದನ್ನು ತಳ್ಳಿ ಹಾಕಬೇಕು, ನಿರಾಕರಿಸಬೇಕು. ಸೈತಾನ್ಯ, ನಿನಗೆ ನನ್ನಲ್ಲಿ ಯಾವ ಅವಕಾಶ ಇಲ್ಲ. ಯೇಸುಸ್ವಾಮಿ ಹತ್ರ ಕೂಡ ಬಂದು ಅವನು ಡೌಟನ್ನೇ ಹೇಳ್ತಾನೆ. ಯೇಸುಸ್ವಾಮಿಗೆ ಡೌಟ್ ಬರುವ ಹಂಗೆ, ದೇವಕುಮಾರನ ಆಗಿದ್ದರೆ ಒಂದು ಸಲ ಜಿಗಿದು ನೋಡು, ಅಥವಾ ಒಂದು ಸಲ ಈ ಕಲ್ಲನ್ನು ಏನು ಮಾಡು, ರೊಟ್ಟಿ ಮಾಡಿ ನೋಡು. ಯೇಸುಸ್ವಾಮಿ ಅವನು ಹೇಳಿದಂಥ ಡೌಟಿನ ಯಾವ ವಾಕ್ಯಗಳಿಗೆ ಯೇಸುಸ್ವಾಮಿ ವಿಧೇಯರಾಗಲಿಲ್ಲ, ಅಥವಾ ಅದಕ್ಕೆ ಯೇಸುಸ್ವಾಮಿ ಒಪ್ಪಿಸಿ ಕೊಡಲಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ಮನುಷ್ಯ ರೊಂಡಿತ್ತಿದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತ್ರದಿಂದ ಬದುಕ್ತಾನೆ. 2ನೇ ಬಾರಿ ಅವನು ಹೇಳ್ತಾ ಇದ್ದಾನೆ, ನಿನ್ನ ಕಾಲು ಕಲ್ಲಿಗೆ ಆ ವಾಕ್ಯನ ಸ್ವಲ್ಪ ತಿರುಚಿ ಹೇಳ್ತಾನೆ ಅವನು. ನೀನು ಇಲ್ಲಿಂದ ಕೆಳಗೆ ಧುಮುಕು, ದೇವದೂತರು ನೀನು ನಡೀತಾರೆ. ಯೇಸುಸ್ವಾಮಿ ಹೇಳ್ತಾರೆ, ಪರೀಕ್ಷೆ ಮಾಡಬಾರ್ದು ಅಂತ ಕೂಡ ಹೇಳಿದ್ದುಂಟು, ನೀನು ವಾಕ್ಯ ಅಷ್ಟೇ ಓದಿದೆಯಾ, ಹೀಗೆ ಕೂಡ ಬರೆದಿದ್ದುಂಟು. 3ನೇದಾಗಿ ಒಂದು ದೊಡ್ಡ ಗುಡ್ಡದ ಮೇಲೆ ತಗೊಂಡೋಗಿ ಇಡೀ ಜಗತ್ತನ್ನು ಕ್ಷಣ ಮಾತ್ರದಲ್ಲಿ, ಅಂದರೆ ಅವನು ಸೈತಾನ ಅಲ್ವ, ಅವನಿಗೆ ಕೆಲವೊಂದು ಮ್ಯಾಜಿಕ್ಕು ಕರಿಷ್ಮಾ ಎಲ್ಲ ಇರ್ತವೆ. ಮ್ಯಾಜಿಕ್ ಮೂಲಕ ಇಡೀ ಜಗತ್ತನ್ನೇ ಅವನು ವೈಭವ ತೋರಿಸ್ತಾನೆ. ಅದಕ್ಕಿಂತ ದೊಡ್ಡ ವೈಭವ ದೇವರಿಗೆ ಗೊತ್ತುಂಟು. ಮತ್ತು ಸೃಷ್ಟಿಕರ್ತನಿಗೆ ಅವನು ಏನು ಮಾಡ್ತಾ ಇದ್ದಾನೆ, ಮರಳು ಮಾಡಲಿಕ್ಕೆ ನೋಡ್ತಾ ಇದ್ದಾನೆ ನೋಡಿ. ಅವನಿಗೆ ಗೊತ್ತುಂಟು, ನೀನು ದೇವಕುಮಾರನಾಗಿದ್ದರೆ ಅಂತ ಹೇಳಿದ್ದು
ಇವನು ದೇವಕುಮಾರನು ಹೌದಾ ಅಲ್ವಾ ಅವನ ಬಾಯಿಂದ ಕೇಳಿ ನಾನು ಇದನ್ನು ಸ್ಥಿರಪಡಿಸಿಕೊಳ್ತೇನೆ ಅಥವಾ ನಾನು ಅದನ್ನು ಹೌದು ಅಂತ ಕನ್ಫರ್ಮ್ ಮಾಡ್ತೇನೆ ಹಾಗೆ ಅಂತಲ್ಲ. ಈ ದೇವಕುಮಾರ ಗೊತ್ತು, ಅವನಿಗೆ ದೇವರೇ ಅಂತ ಗೊತ್ತು. ಆದರೂ ಕೂಡ ಏನಾದರೂ ಮೊದಲ ಆದಾಮನಿಗೆ ಮತ್ತು ಹವ್ವಳಿಗೆ ಸಂಭವಿಸಿದಂಥ ಸಂದೇಹವೇನಾದರೂ ಬಿತ್ತಲಿಕ್ಕೆ ಆಗುತ್ತಾ ಅಂತ ನೋಡಲಿಕ್ಕೆ ಅವನು ಕೇಳ್ತಾ ಇದ್ದಾನೆ. ಯೇಸು ಹೇಳಿದರು, ತೊಲಗಿ ಹೋಗಿ ಸೈತಾನೆ, ನಿನ್ನ ದೇವರೊಬ್ಬನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಬೇಕು ಅಂತ ಹೇಳಿದ್ದುಂಟು. ಅದು ಹೇಳಿದ್ದು ಎರಡೂ ರೀತಿಯಲ್ಲಿ ಇಬ್ಬಾಯಿ ಕತ್ತಿ ಇದ್ದಾಗೆ. ಅವನು ಕೇಳಿದ, ನನಗೊಂದು ಸಲ ಅಡ್ಡ ಬಿದ್ದರೆ ಕೊಡ್ತೇನೆ ಇದನ್ನೆಲ್ಲ ನಿನಗೆ. ಆಗ ಯೇಸು ಹೇಳುವಂಥದ್ದು ತನ್ನ ವಿಷಯದಲ್ಲಿ ಹೇಳಿದ ರೀತಿಯಲ್ಲಿ ಆತನಿಗೆ ಹೇಳ್ತಾನೆ, ನಿನ್ನ ದೇವರಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಬೇಕು, ನನಗೆ ನೀನು ಆರಾಧನೆ ಮಾಡಬೇಕು ಒಂದು ಲೆಕ್ಕದಲ್ಲಿ. ಈಗ ನಿನಗೆ ನಾನು ಮಾಡಬೇಕಂತ ಹೇಳ್ತೀಯಾ ಅಂತ, ತೊಲಗಿ ಹೋಗಿ ಸೈತಾನೆ ಅಂತ. ಆದರೆ ಇಲ್ಲಿ ಅವನು ಆ ತಿರುಚಿದ ಸಂದೇಹದ ಮಾತುಗಳನ್ನು ಹೇಳಿದಾಗ ಅವಳ ಆ ಮಾತಿಗೆ ಆ ಮಾತು ಅವರಲ್ಲಿ ಏನು ಮಾಡ್ತಾ ಇದೆ ಅಂತೇಳಿದ್ರೆ ಸಂದೇಹ ತರ್ತಾ ಉಂಟು. ಈಗ ಅವಳು ಹೇಳ್ತಾ ಇದ್ದಾಳೆ, ಇಲ್ಲ ತಿನ್ನಲು ಕೊಡೋದು ಮುಟ್ಟಲು ಕೊಡೋದು, ತಿಂದರೆ ಸಾಯುವ್ರಿ ಓಕೆ, ತಿನ್ನಲು ಕೊಡೋದು ಮುಟ್ಟಲು ಕೊಡೋದು ಅಂತ ಏನು ದೇವರು ಹೇಳಿರಲಿಲ್ಲ. ಹೆಚ್ಚಿಗೆ ಮಾತು, ದೇವರ ವಾಕ್ಯಗಳಿಗೆ ಏನು ಕೂಡಿಸಬೇಡ, ದೇವರ ವಾಕ್ಯದಿಂದ ಏನು ತೆಗೆದುಹಾಕಬೇಡ. ಈಗ ನಾನು ಇದನ್ನೆಲ್ಲ ಹೇಳಿದ ಮೇಲೆ ಎಷ್ಟೆಲ್ಲ ಉಲ್ಲಂಘನೆಗಳಾಯಿತು ಅಂತ ಹೇಳ್ತೇನೆ. ಮತ್ತು ಈಗ ಸೈತಾನ ಹೇಳ್ತಾ ಇದ್ದಾನೆ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಿತು, ನೀವು ದೇವರಂತೆ ಆಗಿ ಒಳ್ಳೆಯದು ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು. ನೋಡಿ, ಈಗ ಸೈತಾನ ಹೇಳ್ತಾ ಇದ್ದಾನೆ ನೀವು ಹೇಗೂ ದೇವರು ಏನು ಹೇಳಿದ್ದಾರೆ, ಸಾಯ್ತೀರಿ. ಸೈತಾನ ಏನು ಹೇಳಿದ್ದಾನೆ, ಸಾಯುವುದಿಲ್ಲ. ಹಾಗಾದರೆ ಸೈತಾನ ಏನು ಮಾಡ್ತಾ ಇದ್ದಾನೆ, ದೇವರು ಸುಳ್ಳುಗಾರ, ತಾನು ಸತ್ಯವಂತ ಅಂತ ಹೇಳಿದ. ನೋಡಿ, ಆ ಹಣ್ಣಿನ ವಿಷಯ, ಆ ಹಣ್ಣಿನ ಬೆಲೆ ಅಲ್ಲ ಅಲ್ಲಿ ಮುಖ್ಯ, ಅಲ್ಲಿರುವಂಥ ಉಲ್ಲಂಘನೆ ಮತ್ತು ಆ ದೇವರ ಅಪ್ಪಣೆ ಮತ್ತು ಅದರ ಉಲ್ಲಂಘನೆ ಅಲ್ಲಿನ ಮುಖ್ಯ ವಿಷಯ. ಅಲ್ಲಿ ಆಗುವಂಥ ಕಾರ್ಯಗಳೆಲ್ಲ ಭಾಳ ದೊಡ್ಡ ಕಾರ್ಯಗಳೇ ಆಗ್ತಾ ಇದ್ದಾವೆ, ಅಥವಾ ಭಾಳ ದೊಡ್ಡ ಅತ್ಯಂತ ಪವರ್ಫುಲ್ ಆದಂಥ ಕಾರ್ಯಗಳೇ ನಡೀತಾ ಇದ್ದಾವೆ. ನೆಗೆಟಿವ್ ಆಗಿದ್ದರೂ ಪಾಸಿಟಿವ್ ಆಗಿದ್ದರೂ ಯಾವ ವಿಷಯದಲ್ಲಿ ನೋಡಿದರೂ ಕೂಡ ಅಲ್ಲಿ ಪಾಸಿಟಿವ್ ಏನು ನಡೀತಾ ಇಲ್ಲ, ಎಲ್ಲ ನೆಗೆಟಿವ್ ನಡೀತಾ ಇದೆ. ಆದರೆ ಭಾಳ ದೊಡ್ಡ ಕಾರ್ಯಗಳೇ ನಡೀತಾ ಇದ್ದಾವೆ. ಅಂದರೆ ಇಡೀ ಲೋಕವನ್ನೇ ಹಾಳು ಮಾಡುವಂಥ ಕೆಲಸಗಳೇ ಅಲ್ಲಿ ನಡೀತಾ ಇದ್ದಾವೆ. ಈಗ ನೋಡಿ, ದೇವರ ಮಾತು ಸುಳ್ಳು, ತನ್ನ ಮಾತು ಸತ್ಯ ಅಂತ ಸೈತಾನ ಹೇಳ್ತಾ ಇದ್ದಾನೆ. ಆ ಮಾತನ್ನು ಇವರು ನಂಬ್ತಾ ಇದ್ದಾರೆ. ಈಗ ಆ ಸ್ತ್ರೀಯು ದೇವರು ಹೇಳಿದಂಥ ಮಾತನ್ನು ಮರೆತುಬಿಟ್ಲು. ಅವಳು ದೇವರು ಹೇಳಿದಂಥ ಮಾತನ್ನು ಸುಳ್ಳು ಅಂತ ಭಾವಿಸಿಬಿಟ್ಲು, ಸ್ತ್ರೀ ಮತ್ತು ಪುರುಷ ಇಬ್ಬರು ಕೂಡ. ಈಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಈಗ ನೋಡಿ, ಬರೋಣ ವಿಷಯಕ್ಕೆ, ಎಷ್ಟೆಲ್ಲ ಉಲ್ಲಂಘನೆ ಆಯಿತು ಅಂತ. ಒಂದು, ತೋಟದೊಳಗಡೆ ಸೈತಾನ ಪ್ರವೇಶ ಮಾಡಲಿಕ್ಕೆ ಬಿಟ್ಟಿದ್ದು ಒಂದು ಉಲ್ಲಂಘನೆ. ಎರಡನೇದಾಗಿ ಅಥವಾ ಮೊದಲನೇದಾಗಿ ಸರ್ಪದ ಒಳಗಡೆ ಸೈತಾನ ಪ್ರವೇಶ ಮಾಡಲಿಕ್ಕೆ ಬಿಟ್ಟಿದ್ದು, ತೋಟದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬಿಟ್ಟಿದ್ದು ಉಲ್ಲಂಘನೆ. ಎರಡನೇದಾಗಿ ಸೈತಾನ ತಿರುಚಿದ ಮಾತುಗಳನ್ನು ಹೇಳುವಾಗ ಆ ಮಾತುಗಳನ್ನು ಕೇಳುವುದಕ್ಕೆ ಸೈತಾನೊಂದಿಗೆ ವ್ಯವಹಾರ ಮಾಡಲಿಕ್ಕೆ ಅಥವಾ ಬಾರ್ಗೇನ್ ಚೌಕಸಿ ಮಾಡಲಿಕ್ಕೆ ನಿಂತದ್ದು ಮುಖ್ಯವಾದಂಥ ಪಾಪ. ಈಗ ಮುಂದೆ ಬರುವಾಗ ವಾಕ್ಯವನ್ನು ತಿರುಚಿ ಅಥವಾ ದೇವರು ಹೇಳಿದಂಥ ವಾಕ್ಯಕ್ಕೆ ಕೂಡಿಸಿದ್ದು ಅಥವಾ ತೆಗೆದು ಹಾಕಿದ್ದು ತಪ್ಪಾದ ಕೆಲಸ. ನೋಡಿ, ದೇವರ ವಾಕ್ಯವನ್ನು ಕೂಡಿಸ್ಲಿಕ್ಕೆ ಅಥವಾ ತೆಗೆದುಹಾಕಲಿಕ್ಕೆ ನಮಗೆ ಅನುಮತಿ ದೇವರು ಕೊಟ್ಟಿಲ್ಲ. ದೇವರ ವಾಕ್ಯಕ್ಕೆ ಕೂಡಿಸಿದರೆ ಶಿಕ್ಷೆ ಬರ್ತದೆ, ತೆಗೆದುಹಾಕಿದರೆ ಜೀವಬಾಧ್ಯರ ಪಟ್ಟಿಯಿಂದಲೇ ಹೆಸರು ತೆಗೆದುಹಾಕಲಾಗ್ತದೆ ಅಂತ ದೇವರ ವಾಕ್ಯದಲ್ಲಿ ಹೇಳಿದುಂಟು. ಮತ್ತು ಮುಂದೆ ನಾವು ನೋಡುವಾಗ ದೇವರನ್ನು ಸುಳ್ಳುಗಾರ ಮಾಡ್ತಾ ಇದ್ದಾನೆ ಅಥವಾ ಸುಳ್ಳುಗಾರ ಮಾಡ್ತಾ ಇದ್ದಾರೆ ಇವರು. ಸೈತಾನ ಸತ್ಯವಂತ ಅಂತ ಮಾಡ್ತಾ ಇದ್ದಾರೆ. ಸೃಷ್ಟಿಕರ್ತನ ಆ ಮುಖಾಮುಖಿಯಾಗಿ ಕೊಟ್ಟಂಥ ಅಪ್ಪಣೆಯನ್ನು ಇವರು ಒಂದು ಅರ್ಥದಲ್ಲಿ ಧಿಕ್ಕರಿಸಿ ಅವ್ರೇನು ಮಾಡ್ತಾ ಇದ್ದಾರೆ, ಸೈತಾನ ಹೇಳಿದ ಸುಳ್ಳನ್ನು ಸತ್ಯವೆಂದು ನಂಬಿಕೊಂಡು ಸೈತಾನ ಮಾತಿಗೆ ಅವರು ಬೆಲೆ ಕೊಟ್ಟು ಸೈತಾನ ಮಾತಿನ ಪ್ರಕಾರ ಹಣ್ಣನ್ನು ತಿಂತಾ ಇದ್ದಾರೆ. ಅಲ್ಲಿ ಮತ್ತೊಂದು ಉಂಟು, ಸೈತಾನ ನೀವು ದೇವರ ಥರ ಆಗ್ತೀರಿ, ದೇವ್ರಿಗೆ ಚೆನ್ನಾಗಿ ಗೊತ್ತುಂಟು. ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಅದರೊಳಗೆ ಇರುವಂಥ ಗುಪ್ತವಾದ ಬಾಣಗಳು ಏನು ಅಂತೇಳಿದರೆ, ದೇವರಿಗೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಉಂಟು, ನೀವು ತನ್ನ ಥರ ಆಗಬಾರ್ದು ಅಂತ ಅವನಿಗೆ ಉಂಟು, ಅದಕ್ಕೋಸ್ಕರ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿನಿಂದ ದೇವರು ಏನು ಮಾಡಿದ್ದಾನೆ, ನೀವು ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದ್ದಾನೆ. ನೋಡಿ, ಎಷ್ಟೆಲ್ಲ ಡೀಪಾಗಿ ಪಾಪ ಹೋಗ್ತದೆ, ಹಾಗೆ ಡೀಪಾಗಿ ಹೋಗ್ತದೆ. ಮುಂದೆ
ಏನು ನಡೀತಾ ಇದೆ, ಆ ಸ್ತ್ರೀ ಆ ಹಣ್ಣು ತಿನ್ನಲಿಕ್ಕೆ ಉತ್ತಮವಾಗಿದೆ, ನೋಡುವುದಕ್ಕೆ ರಮ್ಯವಾಗಿದೆ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ. ಈಗ ಅಲ್ಲಿ ಭಾಳ ಇಂಪಾರ್ಟೆಂಟ್, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ. ಸರ್ವಜ್ಞಾನಿಯಾಗಿರುವ ದೇವರನ್ನ ಬಿಟ್ಟು ನಾವು ಜ್ಞಾನಿಗಳಾಗಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದೇ ಲೋಕದ ಜ್ಞಾನೋ ದೇವರ ಮುಂದೆ ಹುಚ್ಚುತನವಾಗಿದೆ. ಮತ್ತು ನೋಡಿ, ಅವಳಿಗೆ ಈಗ ಏನಾಗಿದೆ, ಕಣ್ಣಿನ ಆಸೆ ಬಂತು, ಶರೀರದ ಆಸೆ ಬಂತು, ಬದುಕು ಬಾಳಿನ ಡಬ್ಬ ಬಂತು. ಜ್ಞಾನೋದಯಕ್ಕೆ ಅಥವಾ ನನಗೇನಾಗ್ತದೆ, ನಾನು ಜ್ಞಾನಿ ಆಗ್ತೇನೆ, ದೇವರ ಸಹಾಯವಿಲ್ಲದೆ ನಾನು ಜ್ಞಾನಿ ಆಗ್ತೇನೆ, ನಾನು ಜ್ಞಾನ ಸಂಪಾದನೆ ಮಾಡ್ತೇನೆ, ನಾನು ದೊಡ್ಡ ವ್ಯಕ್ತಿ ಆಗ್ತೇನೆ, ನಾನು ದೇವರ ಥರ ಆಗ್ತೇನೆ. ಅಲ್ಲಿ ಸೈತಾನ ಹೇಳ್ತಾ ಇದ್ದಾನೆ, ನೀವೇನಾಗ್ತೀರಿ ಅಂತ ಹೇಳಿದರೆ ನಿಮಗೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತವೆ, ನೀವು ಒಳ್ಳೆಯದು ಕೆಟ್ಟದರ ಭೇದವನ್ನು ಅರಿತವರಾಗ್ತೀರಿ, ದೇವರ ಥರ ಆಗ್ತೀರಿ. ಇನ್ನೊಂದು ಅರ್ಥದಲ್ಲಿ ದೇವರೇ ಆಗ್ತೀರಿ. ಅವಳು ಏನೆಲ್ಲ ಇಷ್ಟಪಟ್ಟಿದ್ದಾಳೆ, ಬಯಸಿದ್ದಾಳೆ, ಅಥವಾ ಅಲ್ಲಿ ಆದಾಮವ್ವ ಆಸೆ ಪಡ್ತಾ ಇದ್ದಾರೆ ಅಂತೇಳಿದರೆ, ಒಂದು ಅವ್ರಿಗೇನಾಗಬೇಕು ಅಂತೇಳಿದರೆ ಈಗ ದೇವರ ಥರ ಆಗಬೇಕು, ಮತ್ತು ಮಹಾಜ್ಞಾನಿಗಳು ಜ್ಞಾನೋದಯಕ್ಕೆ ಅಥವಾ ದೇವರ ಥರ ಜ್ಞಾನಿ ಆಗಬೇಕು. ಮತ್ತು ಅಲ್ಲಿ ನೋಡ್ತಾ ಇದ್ದೇವೆ, ಒಳ್ಳೆಯದು ಕೆಟ್ಟದ್ದು ಎಲ್ಲದರ ಬಗ್ಗೆ ನಮಗೆ ಸರ್ವಜ್ಞಾನ ಬೇಕು, ಸರ್ವಜ್ಞಾನಿ ಆಗಬೇಕು ಅಂತ. ಸರ್ವಜ್ಞಾನಿ ಯಾರು? ದೇವರು. ಸರ್ವ ಅಂತೇಳಿದರೆ ಎಲ್ಲ ಬಂತು, ಅದರಲ್ಲಿ ಪ್ರತಿಯೊಂದರ ಬಗ್ಗೆ ಅರಿವು ಇರುವಂಥ ವ್ಯಕ್ತಿ. ಈಗ ಇವನು ದೇವರನ್ನ ಬಿಟ್ಟುಕೊಂಡು ದೇವರ ಮಾತನ್ನು ಉಲ್ಲಂಘಿಸಿ ಜ್ಞಾನ ಪಡೆದುಕೊಳ್ಳಿಕ್ಕೆ ನೋಡ್ತಾ ಇದ್ದಾನೆ. ಸೈತಾನ ಮಾರ್ಗದಿಂದ ಜ್ಞಾನ ಪಡೆದುಕೊಳ್ಳಿಕ್ಕೆ ನೋಡ್ತಾ ಇದ್ದಾನೆ. ನೋಡಿ, ಬಹಳಷ್ಟು ಉಲ್ಲಂಘನೆಗಳು ಅಲ್ಲಿ ನಡೀತಾ ಇದ್ದಾವೆ. ದೇವರನ್ನೇ ಸುಳ್ಳುಗಾರ ಮಾಡ್ತಾ ಇದ್ದಾನೆ. ದೇವರು ಹೇಳಿದ್ದೆಲ್ಲ ಸುಳ್ಳು ಎಂಬುದಾಗಿ ಇವರು ನಂಬ್ತಾ ಇದ್ದಾರೆ. ಸೈತಾನ ಹೇಳಿದ್ದು ಸತ್ಯ ಎಂಬುದಾಗಿ ನಂಬ್ತಾ ಇದ್ದಾರೆ. ಶತ್ರುವನ್ನು ಈಗ ಮಿತ್ರ ಎಂದು ಭಾವಿಸಿ ತಮ್ಮನ್ನೇ ಇವ್ರನ್ನೇ ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಆದರೂ ಕೂಡ ಅವನನ್ನೇ ಸತ್ಯವಂತನು ಅಂತ ನಂಬಿಕೊಂಡು, ಸತ್ಯವಂತನು, ನೀತಿವಂತನು, ಪರಿಶುದ್ಧನು, ಒಳ್ಳೆಯವನು ಆಗಿರುವಂಥ ದೇವರನ್ನ ಸುಳ್ಳುಗಾರ ಎಂಬುದಾಗಿ ಇವರು ತರ್ತಾ ಇದ್ದಾರೆ. ನೋಡಿ, ಈ ಎಲ್ಲ ಉಲ್ಲಂಘನೆಗಳು ಅಲ್ಲಿ ನಡೀತಾ ಇದ್ದಾವೆ. ಇವರಿಗೆ ಜ್ಞಾನಿಗಳಾಗಬೇಕು. ಅದೆಂಥ ಜ್ಞಾನ ಅಂತ ಹೇಳಿದರೆ ದೇವರ ಥರ ಸರ್ವಜ್ಞಾನಿಗಳಾಗಬೇಕು. ಒಳ್ಳೆಯದು ಕೆಟ್ಟದರ ಎಲ್ಲ ಅರಿವು ಅವರಿಗೆ ಬರಬೇಕು. ಮಾತ್ರವಲ್ಲ, ದೇವರಾಗಬೇಕು. ಮತ್ತು ನಾವು ನೋಡ್ತಾ ಇದ್ದೇವೆ, ಇವರು ಜ್ಞಾನೋದಯಕ್ಕೆ ಅಥವಾ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿ, ಅಂದರೆ ಇವರಿಗೆ ಜ್ಞಾನೋದಯ, ಅಲ್ಲಿವರೆಗೆ ಜ್ಞಾನನೇ ಇರಲಿಲ್ಲ. ನೋಡಿ, ಈ ಕಾಲದಲ್ಲಿ ಕೂಡ ನೋಡ್ತೇವೆ, ಅಲ್ಲಲ್ಲಿ ಒಬ್ಬೊಬ್ಬರಿಗೆ ಜ್ಞಾನೋದಯ ಆಯಿತು ಅಂತ. ಅಂದರೆ ಈ ಜ್ಞಾನೋದಯಗಳೆಲ್ಲ, ಬಹುತೇಕ ಜ್ಞಾನೋದಯಗಳು ಸೈತಾನಿಂದ ಬರುವಂಥದ್ದೇ. ದೇವರನ್ನು ಬಿಟ್ಟುಕೊಂಡು, ದೇವರ ಮಾರ್ಗವನ್ನು ಬಿಟ್ಟುಕೊಂಡು ಪಡೆದುಕೊಳ್ಳುವಂಥ ಜ್ಞಾನೋದಯಗಳು. ಅದಕ್ಕೆ ಲೋಕದ ಜ್ಞಾನ, ಈ ಲೋಕದ ಜ್ಞಾನೋದಯಗಳೆಲ್ಲ ಏನು ಅಂತೇಳಿದರೆ ದೇವರ ಮುಂದೆ ಹುಚ್ಚುತನ. ಅದಕ್ಕೆ ಜ್ಞಾನಿಗಳನ್ನು ನಾಚಿಕೆಪಡಿಸೋದಕ್ಕಾಗಿ ದೇವರು ಏನು ಮಾಡಿದ್ದಾನೆ ಅಂತೇಳಿದರೆ ಬುದ್ಧಿಹೀನರನ್ನು ಆರಿಸಿಕೊಳ್ತಾ ಇದ್ದಾನೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಅಲ್ಲಿ ನಡೆದಂಥ ಉಲ್ಲಂಘನೆ ಸಣ್ಣ ಉಲ್ಲಂಘನೆ ಅಲ್ಲ, ದೇವರನ್ನ ಸುಳ್ಳುಗಾರ ಮಾಡಿಬಿಟ್ರು, ದೇವರನ್ನು ಸುಳ್ಳು ಹೇಳುವನಾಗಿ ಮಾಡಿಬಿಟ್ರು. ಮತ್ತು ದೇವರ ಸ್ಥಾನಕ್ಕೆ ಲಗ್ಗೆ ಇಡುವಂಥ ರೀತಿಯಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ತಮ್ಮ ನಡೆಗಳನ್ನು ಮುಂದಕ್ಕೆ ಒಯ್ತಾ ಇದ್ದಾರೆ. ಒಂದೊಂದು ಹೆಜ್ಜೆಗಳನ್ನು ಇಡ್ತಾರೆ. ನಾನೇ ದೇವರಾಗ್ತೀನಿ, ನಾನೇ ದೇವರಾಗ್ತೇನೆ, ದೇವರ ಥರ ಜ್ಞಾನಿ ಆಗ್ತೇನೆ, ನಾನು ಸಾಯಲ್ಲ, ದೇವರು ಹೇಳಿದ್ದು ಸುಳ್ಳು, ನಾನು ಬದುಕ್ತೇನೆ, ಶಾಶ್ವತ ಬದುಕ್ತೇನೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಾನು ಸಾಯಲ್ಲ, ನಾನು ಬಾಳಿ ತೋರಿಸ್ತೇನೆ, ನಾನು ಆಳಿ ತೋರಿಸ್ತೇನೆ, ನಾನು ಬಾಳಿಯೂ ತೋರಿಸ್ತೇನೆ, ನಾನು ಆಳಿಯೂ ತೋರಿಸ್ತೇನೆ. ದೇವರು ಎಷ್ಟು ಹೊಟ್ಟೆ ಕಿಚ್ಚು ಮಾಡಿದರು ನನ್ನ ಮೇಲೆ, ನಾನೇ ದೇವರಾಗ್ತೇನೆ. ದೇವರು ಹೇಳಿದ್ರು, ನೀನು ಸಾಯ್ತೀಯ ಹಣ್ಣನ್ನು ತಿಂದರೆ. ಓಹೋ, ಈ ಹಣ್ಣಲ್ಲಿ ಇಷ್ಟೊಂದು ಆಶೀರ್ವಾದಗಳಿತ್ತ, ಹಾಗಾದರೆ ದೇವರೆಲ್ಲ ನನ್ನ ಮುಂದೆ ಮುಚ್ಚಿಟ್ರು. ನೋಡಿ, ಸೈತಾನ ಎಂತ ತಂದಿದ್ದಾನೆ ಅಂತ ಹೇಳಿದರೆ, ಈ ಹಣ್ಣಲ್ಲಿ ಇಂಥ ಆಶೀರ್ವಾದಗಳಿದ್ದಾವೆ, ನೀನು ದೇವರ ಥರ ಆಗ್ತೀಯ, ನೀನು ಜ್ಞಾನಿ ಆಗ್ತೀಯ, ನೀನು ಸರ್ವಜ್ಞಾನಿ ಆಗ್ತೀಯ, ನೀನು ಬಾಳ್ತೀಯ, ಸಾಯಲ್ಲ, ನೀನು ಮಾತ್ರವಲ್ಲ ನೀನು ಆಳ್ತೀಯ. ಆಳುದೋಯ್ತು, ಕೊನೆಗೆ ಅಳು ಬಂತು, ಅದು ಬೇರೆ ವಿಷಯ. ಬಾಳುದೋಯ್ತು, ಸಾವು ಬಂತು, ಅದು ಬೇರೆ ವಿಷಯ. ಆದರೆ ಸೈತಾನ ನೋಡಿ, ಆ ನೆಗೆಟಿವ್ ಆದಂಥ ಎಲ್ಲ ವಿಷಯವನ್ನು ಪಾಸಿಟಿವ್ ಆಗಿ ಇವರ ಮುಂದೆ ಅವನು ಏನು ತೋರಿಸಿದ ಅದನ್ನು ನಂಬಿಬಿಟ್ರು. ದೇವರು ಸ್ಪಷ್ಟವಾಗಿ ಹೇಳಿದ್ದು, ದೇವರ ಮಾತನ್ನು ಮೀರಿದರು. ಅಲ್ಲಿ ಏನಾಯಿತು ಅಂತೇಳಿದರೆ, ಈಗ ಅವ್ರು ಪಾಪಿಗಳಾದರು.
ನೆಕ್ಸ್ಟ್ ಏನು ಸಂಭವಿಸ್ತಾ ಇದೆ ಅಲ್ಲಿ ಮುಂದಿನ ಎಪಿಸೋಡ್ಗಳಲ್ಲಿ ನಮಗೆ ನೋಡೋಣ. ಪರಿಣಾಮಗಳು ಎಂಬಂಥ ಎಪಿಸೋಡ್ಗಳಲ್ಲಿ ನಮಗೆ ನೋಡೋಣ. ಆದರೆ ಈಗ ಏನಾಗ್ತಾ ಇದೆ ಅಂತೇಳಿದರೆ, ಅವರು ಎಲ್ಲವನ್ನು ಅಂದರೆ ಪಾಪ ಮಾಡಿ ಆ ಪಾಪಿಗಳಾಗಿ ದೇವರ ಮಹಿಮೆಯನ್ನು ಕಳೆದುಕೊಂಡಂಥವ್ರು. ನಾವು ಈ ಪರಿಣಾಮಗಳು ಬರುವಾಗ ಅದನ್ನು ಡೀಟೇಲ್ ಆಗಿ ನೋಡೋಣ. ದೇವರ ಮಹಿಮೆ ಕಳೆದುಕೊಂಡ್ರು, ದೇವ್ರನ್ನ ದೇವ್ರನ್ನ ಸುಳ್ಳುಗಾರ ಮಾಡಿದರು, ದೇವ್ರನ್ನ ಮೋಸಗಾರ ಅಂತ ಮಾಡಿದರು, ದೇವ್ರನ್ನ ಹೊಟ್ಟೆ ಕಿಚ್ಚಿನವನು ಅಂತ ಇವರು ವಿಚಾರ ಮಾಡ್ತಾ ಇದ್ದಾರೆ. ದೇವರು ಹೇಳಿದ್ದೆಲ್ಲ ಸುಳ್ಳು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಆ ಮರದಲ್ಲಿ ಎಲ್ಲ ಹಿಡನ್ ಟ್ರೆಷರ್ಸ್, ಎಲ್ಲ ಆಶೀರ್ವಾದಗಳು ಇದ್ದಾವೆ ಅಲ್ಲಿ, ಅದನ್ನು ದೇವರು ಮುಚ್ಚಿಟ್ಟಿದ್ದನು ಅಂತ ವಿಚಾರ ಮಾಡ್ತಾ ಇದ್ದಾರೆ. ನಾವೇ ದೇವರಾಗ್ತೇವೆ, ದೇವರ ಥರ ಆಗ್ತೇವೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಜ್ಞಾನ ಬರ್ತದೆ, ಜ್ಞಾನೋದಯ ಆಗ್ತದೆ, ತಿನ್ನಲಿಕ್ಕೂ ಚೆನ್ನಾಗಿದೆ, ಊಟಕ್ಕೂ ಚೆನ್ನಾಗಿದೆ, ಆರೋಗ್ಯಕ್ಕೂ ಚೆನ್ನಾಗಿದೆ, ಎಲ್ಲಕ್ಕೂ ನೋಡಿ ಪ್ರತಿಯೊಂದು ನೋಡಿ. ಕೆಲವೊಮ್ಮೆ ಹೀಗೆ ಆಗ್ತದೆ ಲೋಕದಲ್ಲಿ. ಕೆಲವೊಂದು ತಪ್ಪನ್ನು ಮಾಡಬೇಡ ಅಂತೇಳಿದರೆ ಆ ತಪ್ಪಿನ ಬಳಿಯಲ್ಲಿ ನೋಡಿ, ಈ ಮರದ ಹಣ್ಣನ್ನು ಅಂತ ಅಂದರೆ ಆಕೆ ಆ ಮರದ ಬುಡದಲ್ಲೇ ಇದ್ದಾಳೆ. ಆಗ ಅದರ ಸುತ್ತಲೂ ಅವಳು ಏನು ಮಾಡ್ತಾ ಇದ್ದಾಳೆ, ಅಲ್ಲೇ ಅಡ್ಡಾಡ್ತಾ ಇದ್ದಾಳೆ. ಅವಳಿಗೆ ತಿನ್ನಲಿಕ್ಕೆ ಒಂದು ಪ್ರೇರಣೆ ಕೊಡಲಿಕ್ಕೆ ಯಾರೂ ಇರಲಿಲ್ಲ ಸ್ವಲ್ಪ ಹೊತ್ತು. ಆಗ ಸೈತಾನ ಪ್ರವೇಶ ಮಾಡ್ತಾ ಇದ್ದಾನೆ. ಮಾಡಬೇಡ ಮಗ, ಈ ಕೆಲಸ ಮಾಡಬೇಡ, ಅಲ್ಲಿ ಆ ಸ್ವಿಚ್ ಹಾಕಬೇಡ, ಮತ್ತು ಆ ಗ್ಯಾಸ್ ಮೇಲೆ ಕೈ ಹಾಕಬೇಡ, ಅಲ್ಲಿ ಬೆಂಕಿ ಉಂಟು, ಬೆಂಕಿಗೆ ಹತ್ತಿರ ಹೋಗಬೇಡ ಅಂತೇಳಿದರೆ ಅಲ್ಲಿ ಹತ್ರನೇ. ಅಂದರೆ ನೋಡಿ, ಮನುಷ್ಯನಿಗೆ ಉಲ್ಲಂಘನೆ ಮಾಡಲಿಕ್ಕೆ ಭಾಳ ಆಸಕ್ತಿ. ಹೇಳಿದ ಮೇಲೆ ಮತ್ತು ಅದನ್ನು ಉಲ್ಲಂಘನೆ ಮಾಡಲೇಬೇಕು. ನೋಡಿ, ಅಲ್ಲಿ ಪಾತ್ರೆ ಉಂಟು, ಪಾತ್ರೆಯಲ್ಲಿ ಮಕ್ಕಳೇ ಕೈ ಹಾಕಬೇಡಿ, ಬಿಸಿನೀರು ಉಂಟು ಅಂತ ಹೇಳಿದ್ರು ಕೂಡ ಹಾಕಿ ನೋಡಬೇಕು. ಅಥವಾ ಏನು ತಪ್ಪು ಕೆಲಸ ಮಾಡಬೇಕು, ಆ ತಪ್ಪು ಕೆಲಸ ಮಾಡದಿದ್ದರೆ ಅವರಿಗೆ ನೆಮ್ಮದಿ ಬರಲ್ಲ. ನಂತರ ಅದರ ಕೈ ಸುಟ್ಕೊಂಡ್ರು, ಕೈಗೆ ನೋವಾಯಿತು, ಪೆಟ್ಟಾಯಿತು, ಬಿದ್ದರು, ಗಾಯ ಆಯಿತು, ಆಮೇಲೆ ಅವರಿಗೆ ನಂತರದ್ದು ಬೇರೆ ವಿಷಯ. ಹೀಗೆ ಇದೇ ಒಂದು ಅಲ್ಲಿ ನಡೀತಾ ಉಂಟು. ಆದರೆ ಅದು ಬರೀ ಚಿಕ್ಕ ಮಕ್ಕಳು ಅಂತಲ್ಲ, ಅವರನ್ನು ಯೌವನಸ್ಥರಾಗಿಯೇ ದೇವರು ಸೃಷ್ಟಿ ಮಾಡಿದರು. ಚಿಕ್ಕ ಶಿಶುವಾಗಿ ನಂತರ ಹುಟ್ಟಿ ಬಂದಂಥವ್ರು ಶಿಶುವಾಗಿ ಹುಟ್ಟಿ ಬಂದರು. ಆದರೆ ಇವರು ಶಿಶುವಾಗಿ ಹುಟ್ಟಿ ಬಂದಿರಲಿಲ್ಲ. ಇವರನ್ನು ಯೌವನಸ್ಥೆಯಾಗಿಯೇ ಮಾಡಿ ಅವ್ರಿಗೆ ಜ್ಞಾನ ಬುದ್ಧಿ ಎಲ್ಲ ಕೊಟ್ಟು ದೇವರು ಅವ್ರನ್ನ ಇಟ್ಟಿದ್ದು. ಅವರಿಗೆಲ್ಲ ಗೊತ್ತಿತ್ತು. ಅವರಿಗೆ ನೋಡಿ, ಏನೂ ಗೊತ್ತಿಲ್ಲದಂಥ ಒಂದು ವ್ಯಕ್ತಿಗೆ ಕಾಯಬೇಕು, ವ್ಯವಸಾಯ ಮಾಡಬೇಕು. ನಾವು ನಮ್ಮ ಚಿಕ್ಕ ಮಕ್ಕಳಿಗೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಹೇಳ್ತೇವೆ? ಚಿಕ್ಕ ಮಗುವಿಗೆ ಹೇಳುವುದಿಲ್ಲ. ನಮ್ಗೆ ಗೊತ್ತಿರ್ತದೆ ಯಾರಿಗೆ ಯಾವ ಕೆಲಸ ಮಾಡಬೇಕು, ನಮಗೆ ಗೊತ್ತು. ಹಾಗಾದರೆ ದೇವರಿಗೆ ಗೊತ್ತಿಲ್ವ? ಅವರಿಗೆ ಎಲ್ಲ ಜ್ಞಾನವನ್ನು ಕೊಟ್ಟು, ಆರೋಗ್ಯ ಕೊಟ್ಟು, ಬುದ್ಧಿ ಕೊಟ್ಟು, ಅಧಿಕಾರ ಕೊಟ್ಟು, ಹೊಣೆಗಾರಿಕೆ ಕೊಟ್ಟು ಎಲ್ಲನೂ ಇಟ್ಟಿದ್ದ. ಆದರೆ ಆಗ ಅವರು ಎಡವಿ ಹೋಗ್ತಾ ಇದ್ದಾರೆ. ದೇವರನ್ನು ಅವರು ಎಲ್ಲ ರೋಲಲ್ಲಿ ವಿಲನ್ ಟೈಪ್ ಕಾಣ್ತಾ ಇದ್ದಾರೆ. ಸತ್ಯವಂತನು, ನೀತಿವಂತನು, ಪರಿಶುದ್ಧನು, ಒಳ್ಳೆಯವನು ಆಗಿರುವಂಥ ದೇವರನ್ನ ಸುಳ್ಳುಗಾರ, ಮೋಸಗಾರ, ಹೊಟ್ಟೆಗಿಚ್ಚಿನವನು, ನೋಡಿ ಈ ರೀತಿಯೆಲ್ಲ ನೆನೆಸ್ತಾ ಇದ್ದಾರೆ ಅವರು. ಹಾಗೆ ಸೈತಾನ ಮಾತನ್ನು ಅವರು ನಂಬ್ತಾ ಇದ್ದಾರೆ. ಅದು ಏನಾಯಿತು ಅಂತೇಳಿದರೆ, ಅವರು ಪಾಪಿಗಳಾದರು, ದೇವರ ಮಹಿಮೆ ಅವರಿಂದ ಕಳೆದೋಯಿತು. ಅದಕ್ಕಿಂತ ಮುಂಚೆ ನೋಡಿ, ಅದೇ ಪ್ರೊಬೇಷನರಿ ಪೀರಿಯಡಿನ ಸ್ಟಾರ್ಟಿಂಗ್. ಈಗೇನಾಗ್ತಾ ಉಂಟು, ಅವರ ವಂಶದಲ್ಲಿ ಬರುವಂಥವರೆಲ್ಲರೂ ಏನಾದರೂ ಅಂತೇಳಿದರೆ ಅದೇ ರೀತಿ ಬರ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿಂದನೇ ಸ್ಟಾರ್ಟ್. ಇನ್ನೂ ಅವರಿಗೆ ಮಕ್ಕಳು ಹುಟ್ಟಲಿಲ್ಲ, ಇನ್ನೂ ಅವರಿಗೆ ಅವರು ಕುಟುಂಬವಾಗಿದ್ದರೂ ಕೂಡ ಅವರು ಆ ಕುಟುಂಬ ಜೀವಿತದ ಫಲಗಳು ಅಥವಾ ಮಕ್ಕಳು, ವಂಶ ಅದೆಲ್ಲ ಅವರಿಗೆ ಇನ್ನೂ ಬಂದಿರಲಿಲ್ಲ. ಈಗ ನೆಕ್ಸ್ಟು ಅವರೆಲ್ಲ ಕಳ್ಕೊಂಡ್ರು. ಏದೇನು ತೋಟದಿಂದ ಹೊರಗೆ ಬಂದರು, ಹೊರಗೆ ಕಳಿಸಿದರು ದೇವರು, ಶಾಪಗ್ರಸ್ತರಾದರು, ಪಾಪ ಬಂತು, ಶಾಪ ಬಂತು. ಈಗ ಅವರ ಇಡೀ ವಂಶ ಏನಾಗ್ತಾ ಇದೆ ಅಂತೇಳಿದರೆ ಅವರ ಥರನೇ ಆಗ್ತಾ ಬಂದರು. ದೇವರ ಥರ ಆಗ್ತಾರೆ ಅಂತೇಳಿದ್ರು ಕೂಡ ಈಗ ಏನಾಯಿತು ಅಂತೇಳಿದರೆ, ಇವರಿಗೆ ಒಳ್ಳೆಯದು ಕೆಟ್ಟದರ ಜ್ಞಾನ ಸಿಕ್ತು, ಈಗ ಕೆಟ್ಟದರ ಕಡೆಗೆ ಸೆಳೆತ ಆಯಿತು, ಪಾಪದಲ್ಲಿ ಬಿದ್ದೋಗ್ಬಿಟ್ರು. ಪಾಪ ಮಾಡಿ ಪಡೆದುಕೊಂಡಿದ್ದರಿಂದ ಅವರಿಗೆ ಪಾಪದ ಕಡೆಗೆ ಸೆಳೆತ ಆಯಿತು. ದೇವರೇ ಕೊಟ್ಟು ದೇವರೇ ನಡೆಸಿದರೆ ಅವರು ದೇವರ ಥರನೇ ಇರ್ತಿದ್ರು, ದೇವರಾಗ್ತಿರಲಿಲ್ಲ. ಆದರೆ ದೇವರ ಥರ ಅವರಿಗೆ ಇದರ ಮೇಲೆ ಅಥಾರಿಟಿ ಇರ್ತಾಯಿತ್ತು. ಈಗ ಏನಾಯಿತು ಅಂತೇಳಿದರೆ, ಪಾಪ ಮಾಡಿ ಪಡೆದುಕೊಂಡಿದ್ದಾರೆ, ಪಾಪದ ಮಾರ್ಗದಲ್ಲಿ ಅವರು ಬಿದ್ದೋಗ್ಬಿಟ್ರು. ಈಗ ಅವರ ವಂಶದಲ್ಲಿ ಬರುವಂಥ ನೋಡಿ ಹಾಗೆ ಪಾಪ ಏನಾಯಿತು ಅಂತೇಳಿದ್ರೆ ಮನುಷ್ಯನ ರಕ್ತದಲ್ಲೇ ಪ್ರವೇಶ ಆಗ್ಬಿಡ್ತು. ಈಗ ಜೀವ ಕಳೆದೋಯ್ತು. ದೇವರು ವಾಕ್ಯ ಹೇಳ್ತದೆ, ರಕ್ತದಲ್ಲಿ ಜೀವ ಉಂಟಷ್ಟೇ. ಅವನು ಆತ್ಮೀಕ ಮನುಷ್ಯ ಸತ್ತೋಗ್ಬಿಟ್ಟ. ಈಗೇನಾಯ್ತು, ಇವನೊಬ್ಬ ಪ್ರಾಣಿ ಥರ ಆಗಿಬಿಟ್ಟ. ಆದರೆ ಇನ್ನೂ ಕೂಡ ಅವನಿಗೆ ಆ ಒಂದು ನೆರಳು ಉಂಟು. ಈಗ ಅವನನ್ನು ಕ್ರಮಪಡಿಸಲಿಕ್ಕೆ ದೇವರಿಗೆ ಆಗ್ತದೆ. ಅದಕ್ಕೋಸ್ಕರ ಪಾಪದ ಪರಿಹಾರ ಮಾಡಬೇಕು. ಪಾಪದ ಪರಿಹಾರ ಮಾಡಿ ಅವನಿಗೆ ಪಾಪದಿಂದ ವಿಮೋಚಿಸಬೇಕು. ಅದಕ್ಕೆ ಇವನು ಕೂಡ ಒಪ್ಪಬೇಕು. ಯಾಕಂತೇಳಿದರೆ ಇವನಿಗೆ ಫ್ರೀ ವಿಲ್ಲನ್ನು ದೇವರು ಕೊಟ್ಬಿಟ್ಟಿದ್ದಾರೆ. ದೇವರಿಗೆ ಆಯಿತು ತಪ್ಪಿದ್ದಾನೆ, ಆಯಿತು ನಾನೇ ಸರಿ ಮಾಡಿಬಿಡ್ತೇನೆ, ಒಟ್ಟಿಗೆ ಸರಿ ಮಾಡಲಿಕ್ಕೆ ಆಗಲ್ಲ. ಮಾಡಲಿಕ್ಕೆ ಅವನು ಸರ್ವಶಕ್ತನ. ಆದರೂ ಕೂಡ ಇವನಿಗೆ ಫ್ರೀ ವಿಲ್ಲನ್ನು ಕೊಟ್ಟಿದ್ದಾರೆ. ಇವನು ಸ್ವಯಂ ಒಪ್ಪಿಕೊಳ್ಬೇಕು. ಅವತ್ತು ಅವನೊಂದು ಪಶ್ಚಾತ್ತಾಪ ಪಡ್ತಿದ್ರೆ ದೇವ್ರಿಗೆ ಕ್ಷಮೆ ಕೊಡ್ತಿದ್ದೆ. ಹೌದು, ಅವನು ಅಲ್ಲಿ ಪಶ್ಚಾತ್ತಾಪ ಪಡಲೇ ಇಲ್ಲ. ಅವನು ಪಾಪ ಮಾಡಿದ,
ಪಾಪ ಮಾಡಿ ನೋಡಿ, ಅದೇ ಆ ಪಾಪದ ಪರಿಣಾಮಕ್ಕೆ ನಾವು ಬರುವಾಗ, ತಿರುಗಿ ಬರುವಾಗ ಅಲ್ಲಿ ನೋಡ್ತೇವೆ, ಇಷ್ಟೆಲ್ಲ ಪಾಪ ಮಾಡಿದರೂ ದೇವರು ಅವನನ್ನು ಹುಡುಕುತ್ತಾ ಬರ್ತಾ ಇದ್ದಾರೆ. ಸಂಜೆಯ ತಂಗಾಳಿಯಲ್ಲಿ ಅಲ್ಲಿ ನಾವು ನೋಡ್ತೇವೆ 8ನೇ ವಾಕ್ಯದಲ್ಲಿ 3ನೇದು ಹೆಣ್ಣು ಹುಡುಕ್ತಾ ಬರುವಾಗ, ಅಷ್ಟೆಲ್ಲ ಹುಡುಕ್ತಾ ಬಂದು ಆದಾಮನೇ ಎಲ್ಲಿರುತ್ತೆ ಅಂತ ಮೊದಲ ಪ್ರಶ್ನೆ, ಬೈಬಲ್ನ ಮೊದಲ ಪ್ರಶ್ನೆ ಅದು, ಆದಾಮನೇ ನೀನು ಎಲ್ಲಿರುತ್ತಿ. ಆದರೆ ಇವನು ಹೋಗಿ ಅಡಗಿಕೊಂಡಿದ್ದಾನೆ. ಇವನು ತಾನು ಮಾಡಿ ತಪ್ಪನ್ನು ಪಾಪನ ಒಪ್ಕೊಳ್ಳಿಲ್ಲ. ಅವನು ಹೇಳ್ತಾ ಇದ್ದಾನೆ, ದೇವರೇ ನೀನು ಕೊಟ್ಟಂಥ ಆ ಹೆಂಗಸಿದ್ದಾಳಲ್ಲ, ಅವಳು ನನಗೆ ಮೋಸ ಮಾಡಿದ್ಲು, ಅವಳು ಕೊಟ್ಟಲು ನಾನು ತಿಂದೆ. ಈ ಹೆಂಗಸಿಗೆ ಕೇಳಿದರೆ ಅಲ್ಲಿ ವಾಕ್ಯ ಹೇಳ್ತದೆ, ಹೆಂಗಸ ಹೇಳ್ತದೆ, ಆ ಸರ್ಪವು ವಂಚಿಸ್ತು, ನಾನು ತಿಂದ್ಬಿಟ್ಟು ಏನು ಮಾಡೋಣ, ಏನು ಮಾಡ್ಲಿಕ್ಕಾಗ್ತದಂತ. ದೇವರೇ ತಪ್ಪಿಬಿಟ್ಟಿದ್ದೇವೆ, ನೀವು ಕೊಟ್ಟಂಥ ಜವಾಬ್ದಾರಿಗೆ ನಾವು ನೆರವೇರಿಸಲಿಲ್ಲ, ತೋಟ ಕಾಯಲಿಲ್ಲ, ಆ ಸೈತಾನನೊಂದಿಗೆ ನಾವು ಮಾತುಕತೆಗೆ ಹೋದ್ವಿ, ಅದು ತಪ್ಪಾಯಿತು. ದೇವರೇ ಸೈತಾನ ಮಾತನ್ನು ನಂಬಿ ನಿನ್ನನ್ನು ಸುಳ್ಳುಗಾರ, ಕಳ್ಳ ಅಥವಾ ಹೊಟ್ಟೆ ಕಿಚ್ಚಿನವನು ಈ ರೀತಿ ಎಲ್ಲ ನಾವು ತಿಳ್ಕೊಂಡಿದ್ವಿ. ಆದರೆ ಕ್ಷಮಿಸಪ್ಪ ದೇವರೇ, ನೀನು ಒಳ್ಳೆಯವನು, ನಮ್ಮ ಪಾಪ ಕ್ಷಮಿಸು ಅಂತ ಹೇಳಿದರೆ ಏನೋ ಒಂದು ಕ್ಷಮಾಪಣೆ ಆಗ್ತಿತ್ತು ಆಗಲೇ. ಆದರೆ ಅದಕ್ಕೂ ಕೂಡ ಹೋಗಲಿಲ್ಲ. ಹೀಗೆ ಮಾಡಿದ ತಪ್ಪನ್ನು ಮಾಡಿದರು, ಮತ್ತನ್ನು ತಪ್ಪನ್ನು ಸಮರ್ಥಿಸಿಕೊಂಡರು. ಮೊದಲು ದೇವರನ್ನ ಸುಳ್ಳುಗಾರ ಮಾಡಿದರು, ಎರಡನೇದಾಗಿ ದೇವರ ಮಾತನ್ನು ಉಲ್ಲಂಘಿಸ್ತಾ ಇದ್ದಾರೆ. ಈಗ ದೇವರನ್ನ ಸುಳ್ಳುಗಾರ ಮಾಡಿ ದೇವರ ಮಾತನ್ನು ಉಲ್ಲಂಘಿಸಿ ಪಾಪ ಮಾಡ್ತಾ ಇದ್ದಾರೆ. ಈಗ ಪಾಪ ಮಾಡಿ ಈಗ ದೇವರ ಬಳಿಯಿಂದ ಓಡಿ ಹೋಗ್ತಾ ಇದ್ದಾರೆ. ಈಗ ದೇವರು ತಿರುಗಿ ಅವ್ರ ಹತ್ರ ಬರ್ತಾ ಇದ್ದಾನೆ. ಈಗ ಅವರು ತಪ್ಪನ್ನು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಸಮರ್ಥಿಸಿಕೊಳ್ತಾ ಇದ್ದಾರೆ. ನೋಡಿ, ತಪ್ಪನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ, ತಪ್ಪಿಗೋಸ್ಕರ ಪಶ್ಚಾತ್ತಾಪ ಪಡಲಿಲ್ಲ. ಹೀಗೆ ಏನಾಗ್ತಾ ಇದೆ ಅಂತೇಳಿದರೆ, ಅವರು ಪಾಪಿಗಳಾದರೂ ಅವರ ಇಡೀ ವಂಶವೇ ಪಾಪದಲ್ಲಿ ಬಿದ್ದು ಹೋಯಿತು. ಅದೊಂದು ದೊಡ್ಡ ಅಲ್ಲಿ ನಡೆದಂಥದ್ದು ಆ ಹಣ್ಣಿನ ಒಂದು ವಿಷಯ ಅಥವಾ ಒಂದು ಸಣ್ಣ ವಿಷಯ ಅಂತ ನೆನೆಸಿಕೊಂಡ್ರೆ ಅದು ತುಂಬ ತಪ್ಪಾದಂಥ ಒಂದು ನಮ್ಮ ತಿಳುವಳಿಕೆಯಾಗಿರ್ತದೆ. ಆದರೆ ಬಹಳ ದೊಡ್ಡ ಉಲ್ಲಂಘನೆಗಳು ಅಲ್ಲಿ ನಡೀತಾ ಇದೆ. ದೇವರ ಮಾತನ್ನು ಸರಸಗಟ್ಟಾಗಿ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ. ದೇವರನ್ನೇ ಸುಳ್ಳುಗಾರ, ಕಳ್ಳ, ಮೋಸಗಾರ ಅಂತ ವಿಚಾರ ಮಾಡಿದ್ದಾರೆ. ನಮ್ಮ ಎಲ್ಲ ಆಶೀರ್ವಾದಗಳು ಇವನೇ ಅಡ್ಡಿ. ನಮಗೆ ಆಶೀರ್ವಾದ ಭಾಳಷ್ಟು ಬರ್ತದೆ ಸೈತಾನ ಮಾತನ್ನು ಕೇಳಿದರೆ, ಹಾಗೆ ಸೈತಾನ ಜೊತೆಗೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಖಂಡಿತ ಪ್ರಿಯ ವೀಕ್ಷಕರೇ, ಏದೇನ್ ತೋಟದಲ್ಲಿ ದೇವರ ಮಾತನ್ನು ಮೀರಿದಂಥವರು ಸಣ್ಣ ಪಾಪ ಅಲ್ಲ, ದೇವರ ಮಾತಿಗೆ ದೇವರನ್ನೇ ಅಲಕ್ಷ್ಯ ಮಾಡಿದಂಥ ಒಂದು ದೊಡ್ಡ ಘೋರ ಪಾಪ. ಅದೇ ಅವಕಾಶವಿತ್ತು, ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದರೆ ದೇವರಲ್ಲಿ ಕ್ಷಮೆ ಕೊಡ್ತಾ ಇದ್ನು. ಇವತ್ತು ನಮಗೆ ಅವಕಾಶ ಇದೆ. ಯೇಸು ಕ್ರಿಸ್ತನು ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಪಾಪ ಪರಿಹಾರಕ್ಕಾಗಿ ಬಂದಿದ್ದಾನೆ. ನಮ್ಮೆಲ್ಲರ ಪಾಪಕ್ಕಾಗಿ ನಾವು ಕ್ಷಮೆ ಕೇಳುವುದಾದರೆ ದೇವರಲ್ಲಿ ಆತನ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸ್ತದೆ. ಒಂದು ವೇಳೆ ಇವತ್ತು ನಾವು ಪಾಪದಲ್ಲಿ ಜೀವಿಸ್ತಾ ಇರೋದಾದರೆ ದೇವರ ಬಳಿಯಲ್ಲಿ ನಾವು ಕ್ಷಮೆ ಕೇಳೋಣ, ನಮಗೆ ಆತನ ಪರಿಹಾರ ಕೊಡ್ತಾನೆ. ಪ್ರಿಯರೇ, ನಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸುತ್ತಾನೆ, ಮಕ್ಕಳಾಗಿ ಆತನ ಅಂಗೀಕರಿಸ್ತಾನೆ. ಎಂಬುದಾಗಿ ಹೇಳುತ್ತಾ ಈ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ವಿಸ್ತಾರವಾಗಿ ಸ್ವಸ್ಥ ಬೋಧನೆಯಲ್ಲಿ ಸರಿಯಾದ ವಾಕ್ಯದ ಅಡಿಸ್ಥಾನದಲ್ಲಿ ಬೋಧಿಸುತ್ತಿರುವಂಥ ದೇವಸೇವಕರಿಗೆ ಆಶ್ರಯ ಟಿವಿ ಇರುವಂಥ ವಂದನೆಗಳು. ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಬರೋವರಿಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿ ವೀಕ್ಷಿಸ್ತಾ ಇರಿ. ವಂದನೆಗಳು.